ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಈ ವರ್ಷ ಶ್ರೀರಾಮನವಮಿಯ ಹಬ್ಬವು ಏಪ್ರಿಲ್ 6ನೇ ಭಾನುವಾರದಂದು ಬಂದಿದೆ. ಶ್ರೀರಾಮನವಮಿಯ ದಿನದಂದು ಸೀತಾರಾಮರನ್ನ ವಿವಾಹವಾಗುವುದು ಮತ್ತು ಸೀತಾರಾಮರ ವಿಗ್ರಹಗಳನ್ನ ಮೆರವಣಿಗೆ ಮಾಡಲಾಗುತ್ತೆ. ಆದರೆ ಈ ಶ್ರೀರಾಮನವಮಿ ಹಬ್ಬದಂದು ಶ್ರೀರಾಮನನ್ನ ಹೇಗೆ ಪೂಜಿಸಬೇಕೆಂದು ಅನೇಕರಿಗೆ ಗೊತ್ತಿರೋದಿಲ್ಲ. ಈ ವಿಡಿಯೋದಲ್ಲಿ ಶ್ರೀರಾಮನನ್ನ ಹೇಗೆ ಪೂಜಿಸಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಶ್ರೀರಾಮನವಮಿಯಂದು ಮಹಿಳೆಯರು ಮುಂಜಾನೆ ಬೇಗ ಎದ್ದು ತಲೆ ಸ್ನಾನ ಮಾಡಬೇಕು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಹಬ್ಬದಂದು ಸ್ನಾನದ ನೀರಿನಲ್ಲಿ ಅರಿಶಿನ ಹಚ್ಚಿ ಸ್ನಾನ ಮಾಡಿದ್ರೆ ಅದೃಷ್ಟ ಬರುತ್ತೆ ಅಂತ ಹೇಳಲಾಗುತ್ತೆ. ಜೊತೆಗೆ 2 ಲವಂಗದಿಂದ ಸ್ನಾನ ಮಾಡೋದ್ರಿಂದ ನಿಮ್ಮ ಮೇಲಿನ ಎಲ್ಲ ಕೆಟ್ಟ ಕಣ್ಣುಗಳು ದೂರವಾಗುತ್ತೆ. ಇನ್ನು ಈ ಹಬ್ಬದಂದು ಹಳದಿ ಬಣ್ಣವನ್ನು ಧರಿಸಿ ಪೂಜೆ ಸಲ್ಲಿಸೋದು ತುಂಬಾ ಶ್ರೇಷ್ಠ. ಸ್ನಾನದ ನಂತರ ಇಡೀ ಮನೆಯನ್ನ ಸ್ವಚ್ಛಗೊಳಿಸಿ ಪೂಜಾ ಕೊಠಡಿಯನ್ನ ಸ್ವಚ್ಛಗೊಳಿಸಿ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಶ್ರೀರಾಮ ಕರ್ಕಾಟಕ ರಾಶಿಯ ಮಧ್ಯಾಹ್ನ 12 ಗಂಟೆಗೆ ಜನಿಸುತ್ತಾರೆ. ಹಾಗಾಗಿ ಶ್ರೀರಾಮನವಮಿಯ ದಿನ ಮಧ್ಯಾಹ್ನದ ಸಮಯದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಮಾತ್ರ ಮನೆಯನ್ನ ಪೂಜೆಯನ್ನ ಮಾಡಬೇಕಾಗುತ್ತೆ. ಈ ದಿನ ರಾಮನಿಗೆ ಪೂಜೆಯನ್ನ ಮಧ್ಯಾಹ್ನ 12 ಗಂಟೆಗೆ ಪ್ರಾರಂಭಿಸಬೇಕು. ಉದಯ ತಿಥಿಯ ಪ್ರಕಾರ ಪೂಜೆ ಮಾಡಲು ಶುಭ ಸಮಯ ಕೇವಲ 2 ಗಂಟೆ 35 ನಿಮಿಷಗಳು. ಬೆಳಗ್ಗೆ 11ರಿಂದ ಮಧ್ಯಾಹ್ನ 1:30 ನಡುವೆ ಪೂಜಾ ಕಾರ್ಯಕ್ರಮಗಳು ನಡೀಬೇಕು. ಯಾಕಂದ್ರೆ ಈ ಸಂದರ್ಭ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಹಾಗಾಗಿ ಹಬ್ಬದ ದಿನ ಬೆಳಿಗ್ಗೆ ನಿಮ್ಮ ಮನೆಯ ಸಮೀಪದಲ್ಲಿರುವ ರಾಮ ಮಂದಿರಕ್ಕೆ ಹೋಗಿ ದೇವರ ದರ್ಶನ ಮಾಡಬೇಕು. ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದ ನಂತರ ನಿಮ್ಮ ಮನೆಯಲ್ಲಿ ಪೂಜೆಯನ್ನು ಪ್ರಾರಂಭಿಸಬೇಕು. ಸೀತಾರಾಮನ ಫೋಟೋಗೆ ಶ್ರೀಗಂಧ ಮತ್ತು ಕೇಸರಿ ಹನಿಗಳನ್ನು ಹಾಕಿ ನಂತರ ಶ್ರೀರಾಮನ ನಕ್ಷೆಯನ್ನ ಚಾಮಂತಿ ಹೂಗಳಿಂದ ಅಲಂಕರಿಸಬೇಕು. ಗುಲಾಬಿ ಹೂಗಳು ತುಂಬಾ ಇಷ್ಟಪಡ್ತಾರೆ ಶ್ರೀರಾಮ. ನಿಮ್ಮ ಬಳಿ ಮುತ್ತಿನ ಮಾಲೆಗಳಿದ್ರೆ ರಾಮನ ಭಾವಚಿತ್ರಗಳನ್ನು ಸುಂದರವಾಗಿ ಅಲಂಕಾರ ಮಾಡಿಕೊಳ್ಳಿ. ಸೀತಾರಾಮರ ಚಿತ್ರವನ್ನ ಹೇಗೆ ಅಲಂಕರಿಸಿದ ನಂತರ 11 ವೀಳ್ಯದೆಲೆಗಳನ್ನು ತೆಗೆದುಕೊಂಡು ಪ್ರತಿ ಎಲೆಯ ಮೇಲೆ ಶ್ರೀರಾಮ್ ಅಂತ ಶ್ರೀಗಂಧದಿಂದ ಬರೆದು ರಾಮನ ಫೋಟೋದ ಮುಂದೆ ಇರಿಸಿ. ಪೂಜೆಯನ್ನ ಪ್ರಾರಂಭಿಸುವ ಮೊದಲು ಪೂಜಾ ಕೋಣೆಯ ಬಳಿ ಅಷ್ಟರಂಗೋಲಿಯನ್ನ ಇಟ್ಟು ಪೂಜೆಯನ್ನ ಪ್ರಾರಂಭಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಈ ರೀತಿ ಮಾಡೋದು ತುಂಬಾನೇ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಶ್ರೀರಾಮ ನವಮಿಯಂದು ಪೂಜೆ ಮಾಡುವಾಗ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು. ಈ ದಿನ ಮಾಡುವ ಪೂಜೆಯಲ್ಲಿ ದೇವರಿಗೆ ನೈವೇದ್ಯವಾಗಿ ಕೋಸಂಬರಿ ಮತ್ತು ಪಾನಕವನ್ನು ಅರ್ಪಿಸಿ. ಹೀಗೆ ಮಾಡಿದ್ರೆ ನೀವು ಆಸೆ ನೇರವಾಗಿ ಶ್ರೀರಾಮನಿಗೆ ಹೋಗುತ್ತೆ ಅಂತ ಶಾಸ್ತ್ರ ವಿವರಿಸುತ್ತೆ. ಪೂಜೆ ಮುಗಿದ ನಂತರ ಕೊನೆಯಲ್ಲಿ ಮನೆಯಲ್ಲಿ ಪೂಜಾ ಕೋಣೆಯಲ್ಲಿದ್ದ ಅಕ್ಷತೆಗಳನ್ನು ಹಾಜರಿದ್ದವರೆಲ್ಲರ ತಲೆಯ ಮೇಲೂ ಹಾಕಿಕೊಂಡು 5 ಸುತ್ತು ಪ್ರದಕ್ಷಿಣೆಯನ್ನ ನೀವು ನಿಂತಿದ್ದ ಜಾಗದಲ್ಲೇ ಮಾಡಿಕೊಳ್ಳಿ. ಹಾಗೆ ಸಂಜೆ ಸ್ನಾನ ಮಾಡಿ ಮತ್ತೆ ಮನೆಯನ್ನ ಸ್ವಚ್ಛಗೊಳಿಸಿ ಪೂಜೆ ಸಲ್ಲಿಸಬೇಕು. ಸಂಜೆ ಪೂಜೆಯಲ್ಲಿ 3 ದೀಪಗಳನ್ನು ಹಚ್ಚಬೇಕು. ಹಾಗೆ ನಿಮ್ಮ ಮನೆಯ ಬಾಗಿಲಿನ ಮುಂದೆ 2 ದೀಪಗಳನ್ನು ಹಚ್ಚಿ ಒಟ್ಟು 3 ದೀಪಗಳನ್ನು ಬೆಳಗಿಸಬೇಕು. ಈ ದೀಪಗಳನ್ನು ರಾಮನ ಯಹೂದಿಗಳು ಅಂತ ಕರೆಯಲಾಗುತ್ತೆ. ಈ 3 ದೀಪಗಳಲ್ಲಿ ಮೊದಲ ದೀಪವನ್ನು ಶ್ರೀರಾಮನಿಗೆ, 2ನೇ ದೀಪವನ್ನು ಅವರ ಪತ್ನಿ ಸೀತಾ ಮಾತೆಗೆ ಮತ್ತು 3ನೇ ದೀಪವನ್ನು ರಾಮನ ಧೀರ ಭಕ್ತ ಆಂಜನೇಯ ಸ್ವಾಮಿಗೆ ನೀವು ಸಲ್ಲಿಸಬೇಕಾಗತ್ತೆ. ದೀಪಾರಾಧನೆಗೆ ಬಳಸುವ ಈ 3 ದೀಪಗಳು ಮಣ್ಣಿನ ದೀಪಗಳಾಗಿದ್ದರೆ ತುಂಬಾ ಒಳ್ಳೆಯದಾಗಿರುತ್ತೆ. ಮಣ್ಣಿನ ಮಡಿಕೆ ಇಲ್ಲವಾದವರು ಹಿತ್ತಾಳೆ ದೀಪಗಳನ್ನು ನೀವು ಮನೆಯಲ್ಲಿ ಬೆಳಗಿಸಬಹುದು. ಹಾಗೆಯೇ ಶ್ರೀರಾಮನಿಗೆ ದೀಪವನ್ನು ಹಸುವಿನ ತುಪ್ಪದಿಂದ ಮಾತ್ರ ಬೆಳಗಿಸಿ. 3 ದೇವತೆಗಳು ಗೋಮಾತೆಯಲ್ಲಿ ನೆಲೆಸಿರೋ ಕಾರಣ ಶುದ್ಧ ಹಸುವಿನ ತುಪ್ಪದಿಂದ ದೀಪಗಳನ್ನು ಹಚ್ಚುವುದು ತುಂಬಾ ಶ್ರೇಷ್ಠ ಅಂತ ಪುರಾಣ ಗ್ರಂಥ ಹೇಳುತ್ತೆ. ಶ್ರೀರಾಮನವಮಿ 3 ದೀಪಗಳನ್ನು ಸಂಜೆಯ ಸಮಯದಲ್ಲಿ ಬೆಳಗಿಸೋದು ಉತ್ತಮ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀರಾಮನವಮಿಯ ಪೂಜಾ ವಿಧಿವಿಧಾನಗಳನ್ನು ನೀವು ಕೂಡ ಅನುಸರಿಸೋದಾದರೆ, ನೀವು ಕೂಡ ಶ್ರೀರಾಮನ ಭಕ್ತನಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಿರಿ. ಧನ್ಯವಾದಗಳು.